ಪ್ರತಿಯೊಬ್ಬರೂ ಕೂಡ ಕಾಯ್ತಾ ಇದ್ದಂತ ದಿನ, ಕಾಯ್ತಾ ಇದ್ದಂತ ಕ್ಷಣ ಬರ್ಲಪ್ಪ ಪಾಕಿಸ್ತಾನವೇ ಫೈನಲ್ಗೆ ಬರಲಿ, ಇಂಡಿಯಾ ಬೀಟ್ ಮಾಡುತ್ತೆ ಖಂಡಿತ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಕಾಯ್ತಾ ಇದ್ರು. ಅದರಂತೆ ಭಾರತದ ಎದುರಾಳಿ, ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವೇ ಫೈನಲ್ನಲ್ಲಿ ಬಂದು ಕೂತಿದೆ. ಬಗ್ಗು ಬಡಿಯೋದು ಒಂದೇ ಬಾಕಿ ಇರೋದು. ಇದೆಲ್ಲದರ ನಡುವೆ ಈಗ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರೋದು ನಮ್ಮ ಭಾರತದ ಟೀಮ್ ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿದೆ ಅಂತ ಹೇಳಿ. ಏನಪ್ಪ ಇವರು ಎಲ್ಲ ಮ್ಯಾಚ್ಗಳನ್ನು ಗೆದ್ಕೊಂಡು ಬಂದರೂ ಕೂಡ ಇನ್ನೂ ಭಾರತ ಸ್ಟ್ರಾಂಗ್ ಆಗಿದೆಯಾ, ಭಾರತದ ಬೌಲರ್ಗಳು ಸ್ಟ್ರಾಂಗ್ ಆಗಿದ್ದಾರಾ, ಬ್ಯಾಟ್ಸ್ಮನ್ಗಳು ಸ್ಟ್ರಾಂಗ್ ಆಗಿದ್ದಾರಾ ಅಂತಾನೆ ಮಾತಾಡ್ತಾ ಇದ್ದಾರಲ್ಲ ಅಂತ ಹೇಳಬಹುದು. ಆದರೆ ಭಾರತ ಅಂತ ಬಂದಾಗ ಒಂದಿಬ್ಬರು ಬ್ಯಾಟ್ಸ್ಮನ್ಗಳು ಕನ್ಸಿಸ್ಟೆಂಟ್ ಆಗಿ ಆಡ್ಕೊಂಡು ಬರ್ತಾ ಇದ್ದಾರೆ. ಮಿಡ್ಲ್ ಆರ್ಡರ್ ಎಲ್ಲೋ ಒಂದು ಕಡೆ ಫೇಲ್ ಆಗ್ತಾ ಇದೆ, ಅದರ ಬಗ್ಗೆ ಚಿಂತೆ ಇದೆ. ಅದಾದ ನಂತರ ಬೌಲಿಂಗ್ ವಿಭಾಗವೂ ಕೂಡ ಅಷ್ಟೇ. ಕಳೆದ ಮ್ಯಾಚ್ ಶ್ರೀಲಂಕಾ ವಿರುದ್ಧ ಹೇಗಾಯಿತು ಎಲ್ಲವೂ ಕೂಡ ನೋಡಿದ್ದೀರಿ. ಹಾಗಾಗಿ ಇವತ್ತು ಏನಾದರೂ ಬದಲಾವಣೆ ಆಗುತ್ತಾ ಅನ್ನೋ ಒಂದು ಪ್ರಶ್ನೆಯೂ ಕೂಡ ಇದ್ದೇ ಇದೆ. ನಿಮಗೆಲ್ಲ ಗೊತ್ತಿರಲಿ, ಒಂದಲ್ಲ ಎರಡಲ್ಲ, ಬರೋಬ್ಬರಿ 41 ವರ್ಷಗಳ ನಂತರ ಏಷ್ಯಾ ಕಪ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ಫೈನಲ್ ಆಡ್ತಾ ಇದ್ದಾವೆ. ಎಲ್ರಿಗೂ, ನನಗೂ ಕೂಡ ಶಾಕ್ ಆಗಿತ್ತು ಈ ವಿಚಾರ, ಇವತ್ತೇ ಗೊತ್ತಾಯ್ತು ನನಗೆ. ಒಂದಲ್ಲ ಎರಡಲ್ಲ, 41 ವರ್ಷಗಳ ನಂತರ ಇಂಡಿಯಾ ಪಾಕಿಸ್ತಾನ ಏಷ್ಯಾ ಕಪ್ ಫೈನಲ್ ಆಡ್ತಾ ಇದ್ದಾವೆ. ಹಾಗಾಗಿನೇ ಇವತ್ತು ಬಹಳಷ್ಟು ಕುತೂಹಲ ಇದೆ ಏನಾಗುತ್ತೆ ಅಂತ ಹೇಳಿ. ಇನ್ನು ಕಳೆದ ಮ್ಯಾಚ್ ಶ್ರೀಲಂಕಾ ವಿರುದ್ಧ ಭಾರತ ಭಾಳ ತಿಣಕಾಡ್ಬಿಡ್ತು. ಹಾಗಾಗಿ ಅಲ್ಲಿಂದ ಕೂಡ ಒಂದಿಷ್ಟು ಪಾಯಿಂಟ್ಸ್ಗಳನ್ನು ಕಲೆ ಹಾಕಿರುತ್ತೆ ಪಾಕಿಸ್ತಾನ ಅಂತ ಹೇಳಲಾಗ್ತಾ ಇದೆ. ನೋಡೋಣ ಯಾವ ರೀತಿ ಆಗಿರುತ್ತೆ ಈ ಮ್ಯಾಚ್ ಅಂತ ಹೇಳಿ. ಎಸ್, ಈಗ ಒಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮೊದಲಿಗೆ ನೋಡೋಣ. ಇಂಡೋ ಪಾಕ್ ಫೈಟ್ ವಿಶ್ವವೇ ಕಾತುರದಿಂದ ಕಾಯ್ತಾ ಇದೆ. ವಿಶ್ವಕಪ್ಗಿಂತಲೂ ರೋಚಕವಾಯಿತು ಏಷ್ಯಾ ಕಪ್ ಫೈನಲ್. ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗಲಿದೆ ಹೈ ವೋಲ್ಟೇಜ್ ಮ್ಯಾಚ್. ಫೈನಲ್ನಲ್ಲಿ ಇಂಡೋ ಪಾಕ್ ಫೇಸ್ ಟು ಫೇಸ್. ಏಷ್ಯಾ ಕಪ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ಫೈನಲ್ನಲ್ಲಿ ಸಾಂಪ್ರದಾಯಿಕ ಎದುರಾಳಿಗಳು ಸೆಣಸಾಡಲಿವೆ. ಬದ್ಧವೈರಿಯನ್ನ ಮಣ್ಣು ಮುಚ್ಚಿಸಲು ಟೀಮ್ ಇಂಡಿಯಾ ಸಜ್ಜಾಗಿರೋದು. ಹೈ ವೋಲ್ಟೇಜ್ ಪಂದ್ಯ ಕಣ್ತುಂಬಿಕೊಳ್ಳೋದಕ್ಕೆ ಅಭಿಮಾನಿಗಳು ಕೂಡ ಕಾತುರರಾಗಿದ್ದಾರೆ. ದೇಶದೆಲ್ಲೆಡೆ ಗೆದ್ದು ಬಾ ಇಂಡಿಯಾ ಅಂತ ಹೇಳಿ ಜಯ ಘೋಷ ಮೊಳಗ್ತಾ ಇದೆ. ಎಲ್ಲೆಡೆ ಏಷ್ಯಾ ಕಪ್ ಫೀವರ್ ಶುರುವಾಗಿದೆ. ಗೆಲುವಿನ ವಿಶ್ವಾಸದಲ್ಲಿ ಟೀಮ್ ಇಂಡಿಯಾ ಇದೆ. ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಫೈನಲ್ ಮ್ಯಾಚ್ ನಡೆಯಲಿದೆ. ಇಂಡೋ ಪಾಕ್ ಫೈಟ್ ದುಬೈನತ್ತ ಇಡೀ ವಿಶ್ವದ ಚಿತ್ತ ಇದೆ. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂತ ಅಂದಾಗ ಒಂದು ಕಾಲದಲ್ಲಿ ಎಂತ ಕ್ರೇಜ್ ಇತ್ತು, ಆದ್ರೆ ಇವತ್ತ ಕ್ರೇಜ್ ಕಾಣಿಸ್ತಾ ಇಲ್ಲ. ಹೌದು, ಸಾಂಪ್ರದಾಯಿಕ ಎದುರಾಳಿಗಳು ಕ್ರೇಜ್ ಇರುತ್ತೆ, ಆದ್ರೆ ಈ ಹಿಂದೆ ಇದ್ದಂತ ಕ್ರೇಜ್ ಇವತ್ತಿಲ್ಲ. ಯಾಕೆ ಅಂತ ಅಂದ್ರೆ ಕೆಲವೊಂದಿಷ್ಟು ಕಾರಣಗಳು ಇದ್ದೇ ಇದ್ದಾವೆ. ಒಂದು ಪಹಲ್ಗಾಮ್ ಅಟ್ಯಾಕ್ ಆಗಿರ್ಬೋದು, ಆಡ್ಬೇಕಾ ಬೇಡವಾ ಅನ್ನೋ ಗೊಂದಲ ಇತ್ತು ಮತ್ತು ಚರ್ಚೆ ಕೂಡ ಆಯಿತು. ಅದಾದ ನಂತರ ಟೀಮ್ ಇಂಡಿಯಾ ಸಿಕ್ಕಾಪಟ್ಟೆ ಬಲಿಷ್ಠವಾಗಿದೆ. ಟೀಮ್ ಇಂಡಿಯಾದ ಎದುರಾಳಿ ಪಾಕಿಸ್ತಾನ ಹೇಳಿಕೊಳ್ಳುವ ರೀತಿಯಾಗಿಲ್ಲ, ಅಂದರೆ ಒಂದು ಫೈಟ್ ಕೊಡ್ತಾ ಇಲ್ಲ. ಈ ರೀತಿಯಾದಂಥ ಚರ್ಚೆಗಳು ಕೂಡ ಇದ್ದೇ ಇದ್ದಾವೆ. ಆದರೆ ಕಳೆದ 2 ಮ್ಯಾಚ್ಗಳಿಗೆ ಹೋಲಿಸ್ಕೊಂಡ್ರೆ ಇವತ್ತಿನ ಮ್ಯಾಚ್ ಬಹಳಷ್ಟು ಕುತೂಹಲ ಇದ್ದೇ ಇದೆ. ಕಾರಣ, ಇವತ್ತು ಏಷ್ಯಾ ಕಪ್ ಫೈನಲ್ ಜೊತೆಗೆ 41 ವರ್ಷಗಳ ನಂತರ ಆಡ್ತಾ ಇರುವಂಥ ಪಂದ್ಯ ಇದು, ಅಂದರೆ ಫೈನಲ್ ಪಂದ್ಯ. ಹಾಗಾಗಿನೇ ಬಹಳಷ್ಟು ಕುತೂಹಲ ಇದೆ. ಜೊತೆಗೆ ನಮ್ಮ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಇದೇನು ಬಿಗ್ ರೈವಲ್ರಿ ಅಲ್ಲ, ರೈವಲ್ರಿ ಅಂತೆಲ್ಲ ಕರೆಯೋದಕ್ಕೆ ಹೋಗಬೇಡಿ ಅಂತಾನೆ ಹೇಳ್ಬಿಟ್ಟಿದ್ದಾರೆ. ಅಂದರೆ ಟೀಮ್ ಇಂಡಿಯಾ ಬಲಿಷ್ಠವಾಗಿದೆ, ಪಾಕಿಸ್ತಾನ ಏನೂ ಅಲ್ಲ ಅನ್ನೋದನ್ನ ಸೂರ್ಯಕುಮಾರ್ ಅವರು ಕೂಡ ಇಡೀ ದೇಶಕ್ಕೆ ಹೇಳಿಬಿಟ್ಟಾಯಿತು. ಇನ್ನು ಜಗತ್ತಿನ ದೊಡ್ಡ ದೊಡ್ಡ ಮಾಜಿ ಕ್ರಿಕೆಟರ್ಗಳಾಗಿರ್ಬೋದು, ಹಾಲಿ ಕ್ರಿಕೆಟರ್ಗಳು ಕೂಡ ಹೇಳ್ಕೊಂಡಿದ್ದಾರೆ, ಇದೇನಂತ ದೊಡ್ಡ ಪಂದ್ಯ ಅಲ್ಲ, ಇಂಡಿಯಾ ಗೆದ್ದು ಹೋಗ್ಬಿಡುತ್ತೆ ಅಂತ ಹೇಳಿ.